ಆಮೇಲೆ ಅದೀಗ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಭಾವಂ ಪಾದರಿರಾಹ ಹೀಗೇವಂ. ಯಾವುದಾಯ್ತೀಗ? ಈಗ ಏನಂತ ಬಂತು? ಜಗದ್ವ್ಯಾಪಾರ ವರ್ಜ್ಯಂ. ಮುಕ್ತರಿಗೆ ಜಗತ್ತಿನಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ ಅಂದರೆ ಇಲ್ಲ. ಗೊತ್ತಾಯ್ತಾ? ಹಾಂ, ಮುಗಿಯೋದು ಬಿಡೋದು ಆಮೇಲೆ ಮುಗಿಸಿ ಅರ್ಥ ಮಾಡ್ಕೊಬೇಡ. ಹಾಂ, ಓಂ ಪ್ರಕರಣಾತ್ ಅಸನ್ನಿಹಿತತ್ವಾಚ್ಚ ಓಂ ಜೀವ ಪ್ರಕರಣತ್ವಾತ್ ಜೀವಾನಾಂ ತಾದೃಕ್ ಸಾಮರ್ಥ್ಯ ವಿದೂರತ್ವಾಚ್ಚ ವಾರಾಹೇ ಚ. ಯಾತಕ್ಕೆ ಅಂತ ಮುಕ್ತನಾದ್ಮೇಲೆ ಎಲ್ಲ ಸಿಗಬೇಕಲ್ಲ ಚಾನ್ಸ್ ಅಂದರೆ ಸಿಗೋದಿಲ್ಲ. ಯಾತಕ್ಕೆ? ಫಸ್ಟ್ನೇದಾಗಿ ಜೀವನಿಗೆ ಪ್ರಕರಣ ಜೀವನ ಪ್ರಕರಣ. ಮುಕ್ತನಾಗಿದ್ದು ಜೀವ, ದೇವರು ನಿತ್ಯ ಮುಕ್ತ, ಇವತ್ತು ಮುಕ್ತನಾಗಿಲ್ಲ ದೇವರು. ಮುಕ್ತನಾದವನಿಗೆ ಏನು ಹೇಳ್ತಾರೆ? ಜಗತ್ತಿನಲ್ಲಿ ಅವನಿಗೆ ರೋಲ್ ಇಲ್ಲ, ಅವನ ರೋಲ್ ಏನೂ ಇಲ್ಲ. ತಾದೃ ಸಾಮರ್ಥ್ಯ ವಿದೂರತ್ವಾಚ್ಚ, ಅಂಥ ಸಾಮರ್ಥ್ಯ ಅವನಿಗಿಲ್ಲ. ಯಾರಿಗೆ? ಮುಕ್ತನಾದವನಿಗೆ ಜಗತ್ ಸೃಷ್ಟಿಯಾದಿ ಮಾಡೋ ಸಾಮರ್ಥ್ಯನೇ ಇಲ್ಲ. ಯಾಕೆ? ಜೀವ ಅವನೇ ಸೃಷ್ಟನಾಗಿ ಬಂದವನೇ ಹೊರತು ಅವನು ಸೃಷ್ಟಿ ಮಾಡೋನಲ್ಲ. ಅದರಿಂದ ಇಲ್ಲ. ಸೊ ಮುಕ್ತಿ ಆಗೋದು ಅಂದರೆ ಇಲ್ಲದ್ದು ಬರೋದು ಅಂತ ಅರ್ಥ ಅಲ್ಲೇ ಅಲ್ಲ. ಮುಕ್ತನಾಗೋದು ಅಂದರೆ ಏನು? ಬಂಧ ಬಿಡುಗಡೆಯಾದರೆ ಪ್ರತಿಯೊಬ್ಬರು ಎಲ್ಲಿ ಹೋಗ್ತಾರೆ? ಎಲ್ಲ ಜೈಲಲ್ಲಿ 20 ಜನ ಇದ್ದರೂ ಬಿಡುಗಡೆ ಮಾಡಿಬಿಟ್ರು. ಎಲ್ಲ ಎಲ್ಲಿಗೆ ಹೋಗ್ತಾರೆ? ತಮ್ಮ ಜಾಗಕ್ಕೆ ಹೋಗ್ತಾರೆ. ಬೇರೆ ಕಡೆ ಸೇರಿಸೋದಿಲ್ಲ. ನೀನಾಗಿ ಬಂದು ಹೋಗು ಅಂತ ಕಳಿಸ್ತಾರೆ. ಸೊ ಬಂಧದ ಬಿಡುಗಡೆ ಅಂಥೇಳಿ ಇನ್ನೊಬ್ಬನಾಗೋದು ಅಲ್ಲ, ಶೂನ್ಯವಾಗೋದು ಅಲ್ಲ, ಮತ್ತು ಯಾರೋ ಏನೋ ಆಗೋದು ಅಲ್ಲ. ಬರೀ ತನ್ನ ಬಂಧದಿಂದ ಬಿಡುಗಡೆ ಹೊಂದು ಆ ಬಂಧ ಕಳ್ಕೊಂಡ ಮೇಲೆ ಬಂಧ ರಹಿತನಾದ ಅಷ್ಟೇ ಹೊರತು ಏನೋ ಬರೋದು ಇರೋದು ಅವನಿಗೆ ಆಗೋದಿಲ್ಲ. ಅದು ಅದಕ್ಕೆ ಏನು ಹೇಳಿ ಬಂಧನ ದೇವರಾಗೋದು. ಯಾರು ಹೇಳಿದ್ರು ಅದನ್ನು? ಬಿಡುಗಡೆ ಆದ ಜೈಲಿಂದ ಅಂದರೆ ಆಫೀಸರ್ ಆಗಿಬಿಡ್ತಾನ? ಏನಿಲ್ಲ. ಅಂತ ತನ್ನ ವ್ಯಕ್ತಿ ಬಂಧ ಕಳ್ಕೊಂಡು ವಾಪಸ್ ಬರ್ತಾನೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಅಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಪಾತ್ರೆ ಕೊಡೆಯಾಗಿ ಬುರ್ರಾಕಿದ ಪಾತ್ರೆ ಕೊಡೆಯಾಗಿತ್ತು. ಚೆನ್ನಾಗಿ ತೊಳೆದ, ಏನಾಯ್ತು? ಅದು ಎಲ್ಲ ಪಾತ್ರೆ ಒಂದೇ ಆಗೋದಿಲ್ಲ. ಹಿತ್ತಾಳೆ ಪಾತ್ರೆ ಹಿತ್ತಾಳೆಯ ಪ್ಯೂರ್ ಹಿತ್ತಾಳೆ ಕಾಣಿಸುತ್ತೆ ಅಷ್ಟೇ. ಕಬ್ಬಿಣದ ಪ್ಯೂರ್ ಕಬ್ಬಿಣ ಕಾಣಿಸುತ್ತೆ. ಅದು ತೊಳೆದಾಯ್ತು, ಎಲ್ಲ ತೊಳೆದಾಯ್ತು. ಎಲ್ಲ ಒಂದೇ ಆಗೋದಾಯಿದ್ರೆ ತೊಡಿತಾನೆ ಇದ್ದಿಲ್ಲ. ಯಾಕಂದ್ರೆ ಎಲ್ಲ ಪಾತ್ರೆ ಒಂದೇ ಆಗ್ಬಿಟ್ರೆ ಗತಿ ಏನು? ಒಂದೇ ಆಗ್ಲಿಕ್ಕೆ ತೊಟ್ಟಿಲ್ಲ. ಅದು ಆಯಾ ವಸ್ತುಗಳು ಕೊಡೆ ಇದ್ದಿದ್ದು ಹೋಯ್ತಷ್ಟೇ. ಅವ್ರು ಏನೇನಾಗಿದ್ರು ಅದಾಗ್ತಾರೆ ಹೊರತು ಏನಾಗುತ್ತೆ ತೊಳೆದವನೇ ಆಗೋದಿಲ್ಲ. ಮತ್ತೆ ಇಷ್ಟೆಲ್ಲ ಮಾಡಿ 1000 ಪಾತ್ರೆ ಇಷ್ಟು ಪಾತ್ರೆ ದಿನೇ ಬಿಡಪ್ಪ ಅಂತ ಯಾರು ಹೇಳೋದಿಲ್ಲ. ತೊಳೆದವನಾಗ್ತಾನೆ ಹೊರತು ಅವನು ಏನಲ್ಲ, ಅವನಿಗೆ ಮುಕ್ತಿ ಪ್ರಶ್ನೆ ಇಲ್ಲ. ಅವನು ಮುಕ್ತಿ ಕೊಡೋನಾಗ್ತಾನೆ. ಓಂ ಪ್ರಕರಣಾದ ಪ್ರಕರಣಾತ್ ಕಾಂಟೆಕ್ಸ್ಟ್ ನೋಡಿ ಅಲ್ಲಿ ಯಾರ್ದಿದೆ. ಮತ್ತು ಅಸನ್ನಿಹಿತತ್ವಾಚ್ಯ, ಅವನಲ್ಲಿ ಶಕ್ತಿಗಳು ಯಾವುದು ಇಲ್ಲೇ ಇಲ್ಲ. ಸ್ವಾಧಿಕಾನಂದ ಸಂಪ್ರಾಪ್ತವು ಸೃಷ್ಟ್ಯಾದಿ ವ್ಯಾಪೃತಿಷ್ವಪಿ ಮುಕ್ತಾನಾಂ ನೈವ ಕಾಮ ಸ್ಯಾತ್ ಅನ್ಯಾನ್ ಕಾಮಾಂಸ್ತು ಭುಂಜತೆ ತದ್ಯೋಗ್ಯತಾ ನೈವ ಚೈಷಾಂ ಕದಾಚಿತ್ ಕ್ವಾಪಿ ವಿದ್ಯತೆ ನ ಚಾಯೋಗ್ಯಂ ವಿಮುಕ್ತೋಪಿ ಪ್ರಾಪ್ನುಯಾನ್ ನ ಚ ಕಾಮಯೇತ್ ಇತಿ. ಒಂದು ಪ್ರಶ್ನೆ ಹಾಕ್ಕೊಂಡ್ರಲ್ರಿ, ಮುಕ್ತ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೃಷ್ಟ್ಯಾದಿಗಳನ್ನು ಮಾಡೋ ಶಕ್ತಿ ಬರಲಿ ಅಂದರೆ ಅದು ನೋಡೋದಕ್ಕೆ ಏನನ್ನಿಸುತ್ತೆ? ಇವತ್ತು ಉದಾಹರಣೆಗೆ ಅಂದ್ಕೊಂಡು ಇಂಜಿನಿಯರ್ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಬಿ ಮಾಡಿದವನು ಅಂತ ಕೇಳಿದರೆ ಡಾಕ್ಟ್ರೆಲ್ಲ ಆಗೋದಿಲ್ಲ. ತನ್ನ ಇದರೊಳಗೆ ಏನಾಗಬೇಕೋ ಅದಾಗುತ್ತೆ ಹೊರತು ಏನೇನೋ ಆಗಿಬಿಡೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿಯೇ ಮುಕ್ತನಾಗೋದು ಅಂದರೆ ಸ್ವಲ್ಪ ಬಿಡುಗಡೆ ಆಗೋದು ಅಂತ ಅರ್ಥ ಇರೋದರಿಂದ ಸ್ವಾಧಿಕಾನಂದ ಸಂಪ್ರಾಪ್ತವು ಸೃಷ್ಟ್ಯಾದಿಷು ವ್ಯಾಪೃತಿಷ್ವಪಿ. ಅವನಿಗೆ ಎಷ್ಟಿಲ್ಲ ಅಂದರೆ ಅವನಿಗೆ ತೃಪ್ತವಾದ ಆನಂದಕ್ಕಿಂತ ಹೆಚ್ಚು ಆನಂದ ಅದೇ ಸಿಗೋದಿಲ್ಲ, ಉಳಿದಲ್ಲಿ ಸಿಗೋದು ಆಮೇಲೆ. ಅರ್ಥ ಆಯ್ತು? ಈಗ ಅಪಾಯಿಂಟ್ಮೆಂಟ್ ಆಯಿತು ಅಂದರೆ ಪೋಸ್ಟಿಗೆ ತಕ್ಕಂತೆ ಸಂಬಳ ಕೊಡ್ತಾರೆ ಹೊರತು ಈಕ್ವಲ್ ಸ್ಯಾಲ್ರಿ ಯಾರಿಗೂ ಕೊಡೋದಿಲ್ಲ. ಅದೇ ರೀತಿಯೇ ಈಕ್ವಲ್ ಆನಂದ ಬರೋದಿಲ್ಲ. ಅವನ ಆನಂದ ಎಷ್ಟಿತ್ತು ಅಷ್ಟು ಬರುತ್ತೆ ಅಷ್ಟೇ. ಹೆಚ್ಚು ಆನಂದ ಬರೋಕ್ಕೆ ಸಾಧ್ಯ ಇಲ್ಲ. ಇರೋ ಆನಂದ ಕಳ್ಕೊಳ್ತಾನೆ ಅಷ್ಟು. ಆನಂದ ಹ್ರಾಸ ಇದೆ. ಆನಂದ ವೃದ್ಧಿ ಎಷ್ಟಿದೆ? ಅದು ರಬ್ಬರ್ ಎಷ್ಟು ಎಳಿಬೋದು? ಜಾಸ್ತಿ ಹೇಳೋದು ಅದು ಕಟ್ಟಾಗಿಬಿಡುತ್ತೆ ಅಷ್ಟೇ. ಅಷ್ಟೇ. ಇವು ಬೇರೆ ಎಳಿಲಿಕ್ಕೆ ಬರೋದಿಲ್ಲ. ಕಟ್ಟಿಗೆನ ರಬ್ಬರ್ ಎಳಿಲಿಕ್ಕೆ ಬರುತ್ತೆ, ಆದರೆ ಅದು ಹೆಚ್ಚು ಎಳಿಲಿಕ್ಕೆ ಬರೋದಿಲ್ಲ. ಇದನ್ನು ಎಷ್ಟು ಎಳಿಲಿಕ್ಕೆ ಬರೋದಿಲ್ಲ. ಆದಷ್ಟು ಅದೇ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಈಗ ಮುಕ್ತಾನಾಂ ನೈವ ಕಾಮಸ್ಯ ಮತ್ತೇನು ಹೇಳಿದ್ರಲ್ಲ, ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಕೇಳಿದ್ರೆ ಅನ್ಕೊಳ್ಳೋದೇ ಇಲ್ಲ ಫಸ್ಟ್ ಅವ್ರು. ಗೊತ್ತಾಯ್ತಾ? ಸ್ಯಾತ್ ಅನ್ಯಾನ್ ಕಾಮಾಂಸ್ತು ಭುಂಜತೆ. ತಾನು ಇಷ್ಟಪಟ್ಟ ಬಯಕೆಗಳು ಅಂದರೆ ತನ್ನಗೆ ಸಿಗಬಹುದಾದ ಬಯಕೆಗಳನ್ನು ಪಡಿತಾನೆ ಹೊರತು ಯಾವ್ದು ಸಿಗೋದಿಲ್ಲ. ನಿಷಿದ್ಧ ನಾವು ಅಂದ್ಕೊಳ್ಳೋದೇ ಇಲ್ಲ. ನಿಷಿದ್ಧ 2 ವಿಧ. ಒಂದು ಎಲ್ಲರಿಗೂ ನಿಷಿದ್ಧ, ಕೆಲವು ಅವರಿಗೆ ನಿಷಿದ್ಧ. ಗೊತ್ತಾಯ್ತಾ? ಆದ್ದರಿಂದ ಅವನು ಬೇರೆ ತನಗಿಂತ ಮೇಲುವನ್ನು ಬಯಸೋ ಅವನು ನಿಷಿದ್ಧನೇ. ಅದು ತನ್ನದಂತ ತಾನು ಬಯಸಿದ್ರೆ ತಪ್ಪು. ಇನ್ನೊಬ್ಬರು ಗಂಟು ತೊಗೊಂಡೋದ್ರೆ ಅಪರಾಧ ಅಲ್ಲೇನು? ಯಾರು ಇಲ್ಲ ಅಂತ ತೊಗೊಂಡೋದ್ರೆ ಅಂತ ಹೇಳಿದರೆ ತಪ್ಪದು. ಮುಕ್ತಾನ ನಿಮ್ಮ ಪದಾರ್ಥ ತಗೊಳ್ಳಿ ಅಂತ ಹೇಳಿದರೆ ಹಾಗೆ ಮುಕ್ತಾನಾಂ ನೈವ ಕಾಮ ಸ್ಯಾತ್
ಅನ್ಯಾನ್ ಕಾಮಾಂಸ್ತು ಭುಂಜತೆ. ತನಗೆ ಉಚಿತವಾದ ಕಾಮನೆಗಳನ್ನು ಮಾತ್ರ ಅವನು ಪಡಿತಾನೆ ಹೊರತು ಮುಕ್ತಿಯಲ್ಲಿ ಎಲ್ಲ ಕಾಮನೆ ಪಡಿತಾನೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಯೋಗ್ಯತಾ ನೈವ ತೇಷಾಂ ಕದಾಚಿತ್ ಕಾಪಿ ವಿದ್ಯತೆ. ತದ್ಯೋಗ್ಯತಾ ಉಳಿದೆಲ್ಲ ಪಡಿತಕ್ಕಂಥ ಶಕ್ತಿ ಅವ್ರಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಮುಕ್ತನಿಗೆ ಅದು ಸಿಗೋ ಚಾನ್ಸೇ ಇಲ್ಲ. ಮತ್ತು ಸಿಕ್ಕಿದ್ದೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಕೇಳ್ತೀರಲ್ಲ ಅಂದರೆ ಅವ್ನು ಕೆಟ್ಟದ್ದು ಅಂದ್ಕೊಳ್ಳೋದೇ ಇಲ್ಲ, ನಿಷಿದ್ಧವಾದನ್ನು ಅಂದ್ಕೊಳ್ಳೋದೇ ಇಲ್ಲ. ಅದರಿಂದಾಗಿಯೇ ಎಲ್ಲ ಸಿಗುತ್ತೆ ಅದು ಬಡಿಸದೆ ಎಲ್ಲ ಊಟ ಮಾಡಿ ಅಂತ ಹೇಳಿದರೆ ಪವಿತ್ರ ಜಾಗದೊಳಗೆ ಎಲ್ಲ ಅಂತ ಹೇಳಿದರೆ ಬಯಸೋದೆಲ್ಲ ವಿಹಿತವಾದ್ದೆಲ್ಲ ಅಂತ ಅರ್ಥನೇ ಹೊರತು ಯಾವುದಲ್ಲ. ಅಲ್ಲೂ ಕೂಡ ಕೆಲವು ಹೇಳಿರ್ತಾರೆ, ಎಲ್ಲ ಬಡಿಸ್ಬೇಕು ಒಂದೇ ರೀತಿ ಬಡಿಸ್ಬಿಟ್ಟಿರ್ತಾರೆ. ಅವನು ಏನೋ ಶುಗರ್ಗೆ ತಿನ್ನಬಾರ್ದು, ಅವನು ಹೇಳಬೇಕಾದ್ರೆ ಅವ್ರು ಹೇಳೋದಿಲ್ಲ. ಅದನ್ನು ಅವ್ರು ಹಾಕಿಬಿಟ್ಟಿದೆ, ಇವನೇ ಹೇಳ್ತಾನೆ ಬೇಡ ನನಗೆ ಇವ್ನು ಹೇಳಬೇಕಾದ್ರೆ. ಯಾಕೆಂದರೆ ಇವ್ರು ಬಡಿಸೋ ಕೆಲಸ ಅಷ್ಟೇ ಕೊಟ್ಟಿದ್ದಾರೆ ಹೊರತು ಡಾಕ್ಟ್ರಲ್ಲ ಅವರೆಲ್ಲ ಕೂಡ. ಆಗ ಅವರೇ ಟೆಸ್ಟ್ ಮಾಡಿ ಇವನು ಏನು ಹಾಕಬೇಕು ಅಂತ ಸರ್ಟಿಫಿಕೇಟ್ ಕೊಡೋದಿಲ್ಲ, ಅವನ ಜವಾಬ್ದಾರಿ ಅಂತ. ನಾನು ಬೇಡ ಅಂತ ಒಪ್ಕೋತಾನಲ್ಲ, ಹಾಗೆ ಹಾಕಿದ್ರು ಅಂತ ತಿಂದೆ ಅಂತ ಹೇಳಿದ್ರೆ ಇವನು ದೌರ್ಬಲ್ಯ ಅಂತ ಅರ್ಥ. ನಾ ಚ ಅಯೋಗ್ಯಂ ವಿಮುಕ್ತೋಪಿ ಪ್ರಾಪ್ನುಯಾತ್. ಮುಕ್ತನಾಗೋದು ಅಂದರೆ ತನಗೆ ಸಲ್ಲದ್ದನ್ನು ಪಡಿತಾನೆ ಅಂತ ಅರ್ಥ ಅಲ್ಲ. ನಚ ಕಾಮಯತ್, ಅದು ಬಯಸೋದು ಇಲ್ಲ. ಮುಕ್ತರ ವಿಷಯ ಸ್ಪೆಷಾಲಿಟಿ ಅಂದರೆ ಇಲ್ಲಿ ಸಂಸಾರ ಏನೇನೋ ಬಯಕೆ ಬರುತ್ತೆ ಅವನಿಗೆ, ತನಗೆ ಬೇಡವಾದ್ದೆಲ್ಲ ಬರುತ್ತೆ. ಮುಕ್ತಿಯಲ್ಲಿ ಹಾಗೆಲ್ಲ ಬರೋದಿಲ್ಲ, ಎಷ್ಟು ಬೇಕು ಅದು ಮಾತ್ರ ಬರೋದ್ರಿಂದ ಪ್ಯೂರ್. ಅದು ಬೇರೆ ಬಯಕೆ ಬರೋದೇ ಇಲ್ಲ ಅವನಿಗೆ. ಇಲ್ಲಿ ಸಂಸಾರದಲ್ಲಿ ಏನು ಮಾಡ್ತಾನೆ, ಇಲ್ಲಿ ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ಬೇಕು ಅಂದ್ಕೋತಾನೆ. ಅಲ್ಲಿ ಅದೆಲ್ಲ ಬುದ್ಧಿ ಅವನಿಗಿಲ್ಲ. ಏನು ಅನ್ಕೋತಾನೆ, ನನ್ನಷ್ಟು ಸರಿಯಾಗಿದ್ದೇನೆ ಅಷ್ಟೆ. ಆ ರೀತಿ ಇದ್ದಾಗ ಅವನಿಗೆ ಯಾವಾಗ ಟೆನ್ಷನ್ ಫ್ರೀ ಆಗಿಬಿಡ್ತಾನೆ, ಅವನ ಆಯುಷ್ಯ ಮನಸ್ಸು ಸರಿಯಾಗಿರುತ್ತೆ. ಮನಸ್ಸು ಸರಿ ಇದ್ದರೆ ದೇಹ ಸರಿ ಇರುತ್ತೆ, ದೇಹ ಸರಿ ಇದ್ದರೆ ಆರೋಗ್ಯ ಎಲ್ಲ ಸರಿ ಹೋಯ್ತು. ಕೃತಯುಗದಲ್ಲಿ ಅದಕ್ಕೆ ಅಷ್ಟೆಲ್ಲ ಅವಕಾಶ ಇರ್ತಿತ್ತು. ಎಷ್ಟೋ ಸಮಸ್ಯೆಗಳು ನಾವಾಗಿ ಮಾಡೋ ಸಮಸ್ಯೆಗಳು, ಮಾಡಿಕೊಂಡ ಸಮಸ್ಯೆಗಳು ಗೊತ್ತಾಯ್ತಾ. ಯಾರನ್ನೋ ನೋಡಬೇಕು ಅಂತ ಯಾರು ನೋಡಿದಿ ಸರಿನೇ, ಅವ್ರು ಹಾಗಿದ್ದಾನಷ್ಟೇ. ಅದು ನೀನು ಬೇಕು ಅಂತ ಅಂದ್ಕೊಂಡು ಯಾಕೆ ಫಸ್ಟ್ ನೀನೀಗ ಅಂದ್ಕೊಂಡೋಗಿ ಹೋಗ್ಬಾರ್ದು. ಎಷ್ಟೋ ಜನ ಹಾಗೆ ಮಾಡಿ ಸಾಲ ತೀರ್ಸ್ತಾರೆ, ಹ್ಯಾಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಟೆಂಪ್ಟ್ ಆಗ್ತಾನೆ, ನಾನು ಸ್ನಾನ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆ ತೀರ್ಸೋ ಯೋಚನೆ ಬೇಕಲ್ಲ. ಅವ್ರು ಹೇಳೋರೇ ಹೇಳಿರ್ತಾರೆ ಪಾಪ, ಸುಳ್ಳು ತೋರಿಸಿರ್ತಾರೆ ಆಗುತ್ತೆ ಅಂಥೇಳಿ. ಅದು ಆಗೋದಿಲ್ಲ. ಎಷ್ಟೋ ಜನ ಫಸ್ಟ್ ಕ್ಲಾಸ್ ಕಷ್ಟಪಟ್ಟು ಮನೆ ಕಟ್ಟಿ ಕಷ್ಟ ಮಾಡಿಬಿಡ್ತಾರೆ, ಮತ್ತು ಸಾಲ ಅನ್ಕೊಂಡಿಗೆ ಜಾಸ್ತಿ ಏನೋ ಮಾಡಿಬಿಡ್ತಾರೆ. ಅಲ್ಲಿರೋ ಯೋಗನೇ ಇಲ್ಲ. ಹಾಗಾಗಿ ಮಾಡಿಬಿಡೋದು. ಗೃಹ ಪ್ರವೇಶ ಕೂಡ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅದೇನು ಅತಿಯಾಸೆ ಪಟ್ಟಿದ್ದಕ್ಕಾಯ್ತು. ತಾವೇ ಸರಿಯಾದ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆ ಪ್ರಸಂಗ ಬರ್ತಿರಲಿಲ್ಲ. ಇದೆಲ್ಲ ಟೆಂಪ್ಟ್ ಆಗೋ, ಮುಕ್ತಿಯಲ್ಲಿ ಅವೆಲ್ಲ ಇರೋದಿಲ್ಲ. ಹಾಂ, ಹೇಳಿದ್ದಲ್ಲ ಅವನು ಏನು ಸಿಗುತ್ತೆ ಅಂತಾರೋ ಅವ್ನು ಇಷ್ಟಪಟ್ಟಿದ್ದಾನೆ, ಅವ್ನು ಯೋಗ್ಯತೆ ಎರಡು ಅಂತ ತಿಳ್ಕೊಂಡ್ರೆ. ಇಷ್ಟಪಟ್ಟದ್ದನ್ನು ಅವನು ಯೋಗ್ಯ ಬಯಸೋದೇ ಇಲ್ಲ. ಒಂದು ಬಯಸಿದ್ಮೇಲೆ ಸಿಕ್ಕೇ ಸಿಗುತ್ತೆ. ನಿಷಿದ್ಧ ಬಯಸೋದೇ ಇಲ್ಲ ಅಂದಮೇಲೆ ಸಿಗುತ್ತಾ ಅಂತ ಕೇಳೋ ಪ್ರಶ್ನೆನೇ ಬರಲಿಲ್ಲ. ಗೊತ್ತಾಯ್ತಾ. ದೋಷ ಗುಣ ಅಂತ ಅಲ್ಲೇ ಇಲ್ಲ. ಮುಕ್ತಿಯಲ್ಲಿ ದೋಷದ ಹೆಸರಿಲ್ಲ ಅಂದಮೇಲೆ ದೋಷ ಮುಕ್ತ ಅಂದರೆ ದೋಷ ಮುಕ್ತ ಕೂಡ ಹೌದು. ಆದ್ದರಿಂದ ಬಯಸೋದೇ ಇಲ್ಲ, ಸಿಗೋದಿಲ್ಲ ಮತ್ತೀಗ. ಹೌದು. ಹಾಂ, ಏನಂತಿದೆ ಅದು ಇಷ್ಟಪಟ್ಟವರು ಅಂತ ಸೇರಿಸ್ಕೋಬೇಕು. ಅದಕ್ಕೆ ಹುಡಿದವ್ರಿಗೆಲ್ಲ ಹೇಳಿಲ್ಲ. ಮುಕ್ತಿಯಲ್ಲಿ ಸರಕಾದಿಗಳಿದ್ದಾರೆ, ಅವ್ರು ಮುಕ್ತಿಯಲ್ಲೂ ಸನ್ಯಾಸಿಗಳೇ, ಅವರು ಬಯಸೋದೇ ಇಲ್ಲ. ಅರ್ಥ ಆಯ್ತಾ. ಬಯಸಿದವರಿಗೆ ಸಿಗುತ್ತೆ ಅಷ್ಟು ಹೇಳಿದರೆ ಹೊರತು ಎಲ್ಲರೂ ತೊಗೋಬೇಕು ಅದು ಕಂಪಲ್ಸರಿ ಅಲ್ಲ. ಬಡಿಸಿದ್ದಾಗಿದೆ ನಿಮಗೀಗ, ಬೇಕಾದ ಊಟ ಅಲ್ಲಿ ಬಂದು ಯಾರು ಇದನ್ನು ತಿನ್ನಲೇಬೇಕು ಅಂತ ಪುಣ್ಯಕ್ಕೆ ವ್ಯವಸ್ಥೆ ಮಾಡಿಲ್ಲ. ಅಷ್ಟೆಲ್ಲ ಮಾಡಿ ಯಾರು ಹೋಗೋದೇ ಇಲ್ಲ. ಬೇಕಾದವ್ರು ಮಾಡ್ಬೋದು, ಬೇಕಾದಷ್ಟು ತೊಗೊಳ್ಬೋದು ಅಷ್ಟೇ ಹೊರತು ಇದು ಅದಕ್ಕೆಲ್ಲ ಒತ್ತಾಯ ಮಾಡಬಾರ್ದು. ಮಾಡೋದು ಅಪರಾಧನೇ. ಶಾಸ್ತ್ರ ಪ್ರಕಾರನೂ ತಪ್ಪು, ಲೋಕದ ಪ್ರಕಾರನೂ ತಪ್ಪು. ಹಾಂ, ಹೇಗೆ ಸಿಗುತ್ತೆ? ಎಷ್ಟು ಬೇಕೋ ಅಷ್ಟು ಬಯಸಿದ್ದೇ ಅಷ್ಟು. ಅವರು ತಪ್ಪು ಬಯಸೋದಿಲ್ಲ ಅಂತ ಹೇಳಿದ ಮೇಲೆ ಯೋಗ್ಯತೆ ಬಯಸೋದಿಲ್ಲ, ಯೋಗ್ಯತೆ ತಕ್ಕಂತೆ ಸಿಗುತ್ತೆ ಅಷ್ಟೇ. ಇಲ್ಲಿ ಸಂಸಾರದಲ್ಲಿ ಆಗಲ್ಲ. ಯೋಗ್ಯತೆ ಇದೆ ಅವನಿಗೆ, ಇಟ್ ಡಿಸರ್ವ್ಸ್ ಆಲ್. ಇನ್ನೊಬ್ರು ಯಾರಿಗೂ ಸಿಕ್ಕೋಯ್ತು, ಅವನಿಗೆ ಯೋಗ್ಯತೆಯೇ ಇಲ್ಲ. ನಡೀತಿದೆಯಲ್ಲ ಈಗ ಮುಕ್ತಿಯಲ್ಲಿ ಅವೆಲ್ಲ ಇಲ್ಲ. ಗೊತ್ತಾ. ನಾನು ಎಷ್ಟೋ ಜನ ಏನು ಮಾಡ್ತಾರೆ ಪಾಪ, ಫಸ್ಟ್ ರ್ಯಾಂಕ್ ಅವ್ರು ಎಷ್ಟೋ ಜನ ಹೇಳ್ತೀವಿ. ನಿಮಗೆ ಆಶ್ಚರ್ಯ, ಫಸ್ಟ್ ರ್ಯಾಂಕ್ ಬಂದು ಗ್ಯಾರಂಟಿ ಅಂತ ತಿಳ್ಕೊಂಡಿದ್ದರೆ ಯಾರೋ ಮದ್ರಾಸ್ನವರು ಫಸ್ಟ್ ರ್ಯಾಂಕ್ ಅಲ್ಲಿ ಸೀಟ್ ಕೊಡಲಿಲ್ಲ. ಈಗ ಕರ್ನಾಟಕ ಬಂದು ಯಾವುದೋ ಸೀಟ್ ಕೊಟ್ಟರು, ಯಾವುದೋ ಕಾರಣ ಫಸ್ಟ್ ರ್ಯಾಂಕಿಗೆ ಸೀಟ್ ಇಲ್ಲ. ಇನ್ನೇನು ಮೆರಿಟ್ ಬಗ್ಗೆ ಏನು ಮಾಡಬೇಕಾಗಿದ್ರೆ. ಇಲ್ಲಿ ಮುಕ್ತಿಯಲ್ಲಿ ಅವೆಲ್ಲ ಏನಿಲ್ಲ, ಒಂದು ಚೂರು ಕೂಡ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ರಾಮದೇವರ ರಾಜ್ಯ ಮುಕ್ತಿ ಇದ್ದಾಗಿತ್ತು, ಅದಕ್ಕೆ ಕವಿನ್ಯಾಯನೇ ಇಲ್ಲ. ಮುಕ್ತಿಗೂ ಡಿಫರೆನ್ಸೇ ಇಲ್ಲ. ಆ ರೀತಿ ಆಗೋಗ್ಬಿಟ್ಟಿತ್ತು. ವೈಕುಂಠ ಇದ್ದಾಗಿತ್ತು. ಅವರು ವೈಕುಂಠಾಧಿಪತಿನೇ ಇದ್ನಲ್ಲ. ಆಗ ಜನ ಯಾಕೆ ಬಯಸ್ತಾರೆ? ಎಲ್ಲ ಅನುಕೂಲ ಇದ್ರೆ ಯಾಕೆ ಬಯಸ್ತಾರೆ? ಇನ್ನೊಂದು ಬೇಕು ಅಂತ ನಮಗೆ ಅನ್ಸೋದು ಯಾವಾಗ? ಇಲ್ಲದೆ ಹೋದಾಗ, ಬೇಕನ್ಸ ಸಿಗದೆ ಹೋದಾಗ. ಸರಿಯಾಗಿ ಸಿಕ್ಕರೆ ಯಾರು ಬಯಸೋದೇ ಇಲ್ಲ.
ಅದು ಯಾಕೆ ಹಿಂದಿನ ಕಾಲಕ್ಕೆಲ್ಲ ಮನೆ ಆಳುಗಳು ದುಡ್ಡು ಕೇಳ್ತಿದ್ದಿಲ್ಲ ಅಂದರೆ ಎಲ್ಲ ಇವರೇ ನೋಡ್ಕೊಂಡು ತೊಗೊಂಡು ಏನು ಮಾಡಬೇಕು ಅವ್ರು ಇಟ್ಕೊಳ್ಳೋದು ಭಾರ ಅಷ್ಟೇ ಅದನ್ನು ಗೊತ್ತಾಯ್ತಾ ಎಲ್ಲದನ್ನ ಕೊಡ್ತಿರ್ಬೇಕಾದ್ರೆ ಸರಿಯಾಗಿ ಊಟ ಆಗ್ತವ್ರೆ ಕ್ಯಾರಿಯರೇ ಕೊಯ್ಬೇಕು ಅದಕ್ಕೆ ಕ್ಯಾರಿಯರ್ ಸಮಸ್ಯೆ ಯಾವಾಗ ಬರುತ್ತೆ ಇಲ್ದಾಗ ಅದು ಎಲ್ಲರೂ ಅಲ್ಲೇ ಕೂತೋಗ್ರಿಗೆ ಕ್ಯಾರಿಯರ್ ಯೋಚನೆ ಬಿಟ್ಬಿಡ್ತಾರೆ ಆ ಕಡೆ. ಇದು ನಮ್ಮಲ್ಲೇ ಕಾನ್ಸೆಪ್ಟ್ ಇದೆ, ನೀವು ಒಂದೊಂದು ತೊಗೊಳ್ಳಿ ಎಲ್ಲ ಕಿತ್ತು ಹಾಕಿಬಿಡ್ತಾರೆ, ಬಿಡೋದಿಲ್ಲ. ಬೇಕಾದಷ್ಟು ತೊಗೊಳ್ಳಿ, ಒಬ್ಬರು ತೊಗೊಳೋದಿಲ್ಲ. ಎಷ್ಟೋ ಸಲ ಅದನ್ನೆಲ್ಲ ನಡೆದೋಗಿದೆ ಆ ಥರ. ಬಸ್ನಲ್ಲೇ ನೇತು ಹಾಕಿದ್ದಾರೆ, 3-4 ಗೊನೆ ಹಾಕಿಬಿಟ್ಟಿದ್ದಾರೆ, ಒಬ್ಬರು ತೊಗೊಳ್ಳಿ ಎಲ್ಲ ಕಿತ್ಕೊಂಡು ಮಾಡಿ ಬೀಳಿಸ್ಬಿಡ್ತಾರೆ. ನೆಕ್ಸ್ಟ್ ಎಷ್ಟು ಬೇಕಾದ್ರೆ ತೊಗೊಳ್ಳಿ ಒಬ್ಬರು ಬಿಟ್ಟೋದಿಲ್ಲ. ಹಾಸ್ಟೆಲ್ನೆಲ್ಲ ಹಿಡಿದು 2 ಸೌಟು ಪಾಯಸ ಹಾಕ್ತಿದ್ದೆ ಗೊತ್ತಾಯ್ತಾ, 2 ಸೌಟು ಎಲ್ಲ ಕಾಯ್ತಿದ್ರು. ಒಂದು ಸತಿ ಹೇಳ್ಬಿಟ್ಟು ಎಷ್ಟು ಬೇಕಾದ್ರೆ ಒಬ್ಬರು ಹಾಕಿ ಎಲ್ಲ ಬಿಡ್ದೋಗ್ಬಿಟ್ಟಿದೆ. ಹಾಗೆ ಪ್ರತಿ ಸಾಲದ ಬರ್ತಿದ್ದೆ. ಅದು ಏನೋ ಒಂದು ಥರ ಟೆಂಪ್ಟ್ ಆಗ್ತಾರೆ ಮನುಷ್ಯ. ಅದು ಭಕ್ತಿಯಲ್ಲಿ ಯಾವ ದೋಷಗಳು ಇರೋದಿಲ್ಲ. ನಾವಾಗಿ ಎಷ್ಟೋ ದೋಷಗಳು ನಾವೇ ಮಾಡ್ಕೋತಿರೋದು, ಅದು ಭ್ರಮೆ. ಆ ಭ್ರಮೆ ಹೋಗ್ಲಿಕ್ಕೆ ಜ್ಞಾನ ಬೇಕು. ಜ್ಞಾನಕ್ಕೆ ಶಾಸ್ತ್ರ ಹೇಳೋದು. ಇದು ಹೊರಗಿನ ವಿಷಯ ಯಾರು ಹೇಳೋದಿಲ್ಲ, ಆದ್ದರಿಂದ ಶಾಸ್ತ್ರದಿಂದಲೇ ತಿಳಿಬೇಕು. ಓಂ ಪ್ರತ್ಯಕ್ಷೋಪದೇಶಾದಿತಿ ಚೇತನ ಆಧಿಕಾರಿಕ ಮಂಡಲ ಸ್ತೋಕ್ತೇ ಓಂ. ಹಾಗಿದ್ದರೆ ಕೆಲವು ಹೀಗೆ ಹೇಳ್ತಿರ್ತಾರೆ, ಎಕ್ಸಾಂಪಲ್ ಕೊಟ್ಟು ಹೇಳ್ತಾರಲ್ಲ ಅಂದರೆ ಅದಕ್ಕೆ ಅರ್ಹತೆ ಇದ್ದವರಿಗೆ ಅಂತ ಅರ್ಥ. ಇವತ್ತು ನೋಡಿ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟಲ್ಲಿ ಕೊಡ್ತಾರೆ. ಅದು ಕೊಡ್ಬೇಕು. ಏನು ಮಾಡ್ತಾರೆ, ತಂದೆ IAS ಆಫೀಸರ್, ಮಗ ಬರೀ SLC ಫೇಲು, ಒಂದು ಆರ್ಡರ್ ಕೊಟ್ಟು ಏನು ಕೊಡ್ತಾರೆ ಅವನಿಗೀಗ? ಅಷ್ಟೇ, ಅದನ್ನೇ ಕೊಡಿ ಅಂದರೆ ಕೊಡೋದಿಲ್ಲ. ಪೋಸ್ಟ್ ಕೊಡೋದು ಸರಿ ಹೋಯ್ತು, ಬಟ್ ಅದನ್ನೇ ಕೊಡೋದಿಲ್ಲ. ಯಾವ್ದು ಕೊಡ್ತಾರೆ? ಇಲ್ಲೇ ಇತ್ತು ಮುಕ್ತಿ ಅಂತ ಇದ್ದು. ಇದನ್ನು ಅಲ್ಲೇ ಮುಕ್ತಿ ನಮ್ಮ ಶಾಸ್ತ್ರ ನೋಡೇ ಕಾಪಿ ಮಾಡಿರೋದಲ್ಲ. ಎಷ್ಟೇ ಅನುಗ್ರಹ ಮಾಡಿದರೂ ಕೂಡ ಯಾವುದಕ್ಕೆ ಮಾಡಬೇಕು ಅವರು? ಆ ಯೋಗ್ಯತೆ ನೋಡಿ ಮಾಡ್ತಾರೆ. ಅವ್ನು ಕೇಳಾಗಿಲ್ಲ, ಅವ್ರು ಕೊಡೋದಿಲ್ಲ. ಕೊಟ್ಟರು ಮಾಡಕ್ಕೆ ಬರುತ್ತೆ, ಹೋಗಲಿ. ಅದೇ ಕಾಮನ್ ಸೆನ್ಸೇ ಇಲ್ಲಲ್ಲ ಜನಗಳಿಗೆ. ಅದೇ ಸಮಸ್ಯೆ ಆಗಿರೋದು ಈಗ. ಕಾಮನ್ ಸೆನ್ಸ್ ಅಲ್ಲದು, ಶಾಸ್ತ್ರ ಓದಿ ಬಂದ ಸೆನ್ಸಲ್ಲಿ ಅಪ್ಲೈ ಮಾಡಿರೋದು. ಅರ್ಥ ಆಯ್ತಾ? ಶಾಸ್ತ್ರ ಓದ್ತಾರೆ, ಗೊತ್ತಾಗ ಸರಿ ಅಂತ. ಅದನ್ನು ಇಲ್ಲಿ ಅಪ್ಲೈ ಮಾಡಿಕೊಡೋದೆ ಅದೇ ಸುಳ್ಳು ಅಂತೇಳಿ, ಶಾಸ್ತ್ರನೇ ಸುಳ್ಳು ಅಂತೇಳಿ ಮತ್ತೆ ಯಥಾ ಪ್ರಕಾರ ತಪ್ಪು ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಮನುಷ್ಯನ ವೀಕ್ನೆಸ್. ಕಳ್ತಾರೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡೋರು ಸಿಗ್ತಾರಲ್ಲ, ಹಾಗೆ ರುಜುಗಳು ಮಾಡೋದಿಲ್ಲ ಅಂತಂದ್ರೆ ಸೇಫು. ಅವ್ರಿಗೆ ಮುಕ್ತಿ ಕೊಡೋಕ್ಕಾದ್ರು ಬೇಡ ಅಂತಾರೆ. ಯಾಕೆಂದರೆ ಎಲ್ಲ ಏನು ಸಮಸ್ಯೆನೇ ಇಲ್ಲ, ಆದರೂ ಒಂದು ನಿಯಮ ಪಾಲಿಸಬೇಕು, ಹೋಗ್ತಾರೆ ಅಷ್ಟೇ ಹೊರತು ಅವರಿಗೆ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಅವರಿಗೆ. ಅದೇ ಹೇಳ್ತಾರೆ, ಅದು ಮುಕ್ತಾರಾಮ್ ಪಾಂಡವಾನ ಅಂಚ ಅಂತರಂ ಕಿಂಚಿದೇವೈ. ಪಾಂಡವರಿಗೆ ಮುಕ್ತಿ ಕೊಡೋದು ನಡೀತಿತ್ತು, ಅಷ್ಟರ ಮಟ್ಟಿಗೆ ಸುಖವಾಗಿದ್ದರು. ವನವಾಸದಲ್ಲಿದ್ದಾರೂ ಸುಖವಾಗಿದ್ದರು. ಗೊತ್ತಾಯ್ತಾ? ಸುಖ ಹೊರಗಿನಿಂದ ಬರುತ್ತೆ ಸುಖ ಅಂತ ಕಲ್ಪನೆಯಲ್ಲೇ ತಪ್ಪಿರೋದು ಬಂದು ನಮಗೆ. ಹೊರಗಿಂದ ಬರೋ ಪದಾರ್ಥ ಅಲ್ಲ ಅದು. ಹೊಟ್ಟೆ ತುಂಬೋದು ಅಂದರೆ ಎಷ್ಟು? ಇಬ್ಬರು ಕೂತಿದ್ದಾರೆ, ಒಬ್ಬನು ಬಡಿಸ್ತಿಲ್ಲ. ಹೊಟ್ಟೆ ತುಂಬಿದ್ದು ಯಾರಿಗೆ? ತಿಂದವನಿಗೆ ಮಾತ್ರ. ಆ ಥರ ಹುಡಿದವನಿಗೆಲ್ಲ, ನೋಡಿದವನಿಗೆಲ್ಲ, ತಿಂದವನಿಗೆ ಮಾತ್ರ. ಅದೇ ರೀತಿಯಲ್ಲಿ ಸಾಧನೆ ಎಂಬುದು ಅವರು ಇಂಡಿವಿಜುವಲ್. ಆದ್ದರಿಂದ ಪರೀಕ್ಷೆಯಲ್ಲಿ 8 ಜನ ಕೂತ್ಬಿಟ್ಟು ನಾವು ಸ್ಟೂಡೆಂಟ್ಸ್ ಎಲ್ಲ ಇದೆ, ಎಷ್ಟು ಜನ ಇರ್ತಾರೆ. ಆಮೇಲೆ ಅಡ್ರೆಸ್ ಇಲ್ಲದೆ ಹೋಗ್ಬಿಡ್ತಾರೆ. ಜನರು ಮತ್ತೆ ಕಾಣೋದಿಲ್ಲ, ಕೆಲವರು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಅಂತ ಕೋರ್ಸ್ ಬಗ್ಗೆ ಬೇರೆ ಇಷ್ಟ ಡಿವೇಟ್ ಆಗಿಬಿಡ್ತಾರೆ. ಎಷ್ಟೊಂದು 90% ಜನ ಮತ್ತೆ ಸಿಗೋದಿಲ್ಲ ನಮಗೆ. 95 ಜನ ಸಿಗೋದಿಲ್ಲ. ತಿಳಿತಾ? ಇದು ಬೇರೆ ಒಂದೇ ಊರಲ್ಲಿದ್ದು ಇನ್ಸ್ಟಿಟ್ಯೂಷನ್ ಬೇರೆ ಆಗಿಬಿಟ್ಟರೆ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ. ಇನ್ನು ಸಂಸಾರದಲ್ಲಿ ಆಗೋದು ಹಾಗೇನೆ. ಮತ್ತೆ ಸಿಗ್ತಾರೆ ಅಂತ ಏನೂ ಇಲ್ಲ. ಮತ್ತೆ ಸಿಗಬಹುದು, 90 ಸಿಗದೇ ಇರೋ ಪ್ರಸಂಗಗಳು ತುಂಬ ಜಾಸ್ತಿ. ಇವು ದೊಡ್ಡ ಸಾಧನೆ ಮಾಡಿದವನು ಮತ್ತೆ ಯಾಕೆ ಸಿಗ್ತಾನೆ ಅಂತ ಹಿಡಿದೋಗ್ಬಿಡ್ತಾರೆ. ಅಷ್ಟು ಮತ್ತೆ ಇವ್ರದೆಲ್ಲ ಕೆಲಸ ಮುಗಿತು, ಇವರಾಗಿ ಮತ್ತೆ ರಿಪೀಟ್ ಸೆಪ್ಟೆಂಬರ್ಗೆ ಬರ್ತಿರೋದು ಆ ಥರ ಆಗುತ್ತೆ. ಅದಕ್ಕೆ ಮುಕ್ತಿ ನಾವು ಸಾಧನೆ ತಕ್ಕಂತ ಹೇಳಿದರೆ ಹೊರತು ಒಂದು ಗುಂಪಿಗೆ ಮುಕ್ತಿ ಕೊಡೋದಿಲ್ಲ. ಇಂಡಿವಿಜುವಲ್ ಅಷ್ಟೇ. ಈ ಸೆಕ್ಷನ್ಲಿ ಕೂತವರೆಲ್ಲ ಪಾಸು, ಮತ್ತು ಅಲ್ಲೇ ಕೊಡ್ತಾರೆ. ಎಲ್ಲರೂ ಬಂದು ಹಾಕಿದ್ದಾರೆ, ಬರೆದ್ರೆ ಪಾಸು ಅಷ್ಟೆ. ಈ ಸ್ಲಮ್ ಹುಡುಗರು ರ್ಯಾಂಕ್ ಬಂದಿದ್ದು ನೋಡಿಲ್ಲ ನಾವು. ಸ್ಲಮ್ ಹುಡುಗರು ದೊಡ್ಡ ಸಿಟಿಯಲ್ಲಿ ಪಕ್ಕದಲ್ಲಿ ಕಾಲೇಜು ಫೇಲ್ ಆದವರು ಇದ್ದಾರೆ. ತಾಯೋ ವೇದ ಸವೇದ ಬ್ರಹ್ಮ ಸರ್ವೇ ಅಸ್ಮೈ ದೇವಾ ಬಲಿಮಾಹವಂತಿ. ಒಂದು ವಾಕ್ಯ ಇದೆಯಲ್ಲ, ಅಂತ ಒಂದು ವೇದ ವಾಕ್ಯ ಇದೆ. ತಾ ಯೋ ವೇದ, ಇದನ್ನೆಲ್ಲ ಯಾರು ತಿಳಿತಾರಲ್ಲ, ಸವೇದ ಬ್ರಹ್ಮ, ದೇವರನ್ನು ತಿಳಿದು ಬಿಟ್ಟಿದ್ದಾರೆ. ಸರ್ವೇ ಅಸ್ಮೈ ದೇವಾ ಬಲಿಮಾವಹಂತಿ, ಎಲ್ಲರೂ ಅವನಿಗೆ ಬಲಿ ಮಾಡ್ತಾರೆ. ಪೂಜೆ ಅಂತ ಎಲ್ಲರೂ ಅವನು ಪೂಜೆ ಮಾಡ್ತಾರೆ ಅಂತ ಹೇಳಿದಾರಲ್ಲ. ಮುಕ್ತರ ವಿಷಯ ಇದು. ಮುಕ್ತರನ್ನು ಎಲ್ಲರೂ ಪೂಜೆ ಮಾಡ್ತಾರೆ ಅಂದಮೇಲೆ ಮುಕ್ತ ಏನಾದ ಅಂತ ಅರ್ಥ? ದೇವರಾಗಿದೆ ಅಂತ ಹೇಳ್ಬೋದಲ್ಲ, ಭಾರಿ ಮೇಲೆ ಹೋಗಿದ್ದಾರೆ ಅಂತ ಹೇಳ್ಬೋದಲ್ಲ. ಅಂದರೆ ಅಲ್ಲ, ಅಲ್ಲಿ ಪ್ರಕರಣ ಇದೆ. ಅಲ್ಲಿ ಹೇಳ್ತಿರೋದು ಎಲ್ಲರಿಗೂ ಹೇಳಲಿಲ್ಲ, ಅದನ್ನು ಬ್ರಹ್ಮದೇವರಿಗೆ ಹೇಳಿದ ಮಾತದು. ಅವ್ರ ಪರ್ಫೆಕ್ಷನ್ ಇರೋದ್ರಿಂದ ಮುಕ್ತಿಯಲ್ಲೂ ಕೂಡ ಇಲ್ಲಿ ಹಾಗೆ ಅಲ್ಲೂ ಪೂಜ್ಯರಾಗಿದ್ದಾರೆ ಅಂತ ಹೇಳ್ತಾರೆ ಹೊರತು ಇವರಿಗೆ ಹೇಳಿದ್ದಲ್ಲ. ಇತಿ ಪ್ರತ್ಯಕ್ಷೋಪದೇಶಾತ್ ಜಗತ್ ಅಲ್ಲ ಜಗದೈಶ್ವರ್ಯಮಪಿ ಅಸ್ತಿ ಇತಿ ಚೆನ್ನ. ಈಗ ಪ್ರತ್ಯಕ್ಷ ವೇದ ವಾಕ್ಯ ಹೇಳುತ್ತಾ ಆದ್ದರಿಂದ ಅವರಿಗೆ ಜಗತ್ತಿನ ಐಶ್ವರ್ಯ ಇದೆ ಅಂತ ಯಾಕೆ ಹೇಳಬಾರ್ದು ಅಂದ್ರಲ್ಲ. ಆಧಿಕಾರಿಕ ಮಂಡಲಾಧಿಪತಿ ಬ್ರಹ್ಮಾಹಿ ತತ್ರ ಉಚ್ಯತೆ. ಯಾರ ಬಗ್ಗೆ ಹೇಳ್ತಿದ್ದಾರೆ ಅದನ್ನು? ಬ್ರಹ್ಮದೇವರು ಹೇಳಿದ ಮಾತು. ಅವ್ರು ಇಲ್ಲೂ ಸಹ ಜೀವೋತ್ತಮನ ಮೇಲಿರೋರೇನೆ. ದೈತ್ಯರಿಗೂ ಗೊತ್ತಾಗುತ್ತೆ, ಹೊರ ತಗೊಳಕ್ಕೆ ಅವ್ರ ಹತ್ರ ಹೋಗ್ತಿದ್ರು.
ಆದ್ದರಿಂದ ಬ್ರಹ್ಮದೇವರಿಗೆ ಹೇಳೋ ಮಾತ್ರ ಎಲ್ರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಧಿಕಾರಿಕ ಮಂಡಲ ಅಂದ್ರೇನು, ಆ ಗುಂಪಿನ ಸಾಮರ್ಥ್ಯ ಇದ್ದವರಿಗೆ, ಎಲಿಜಿಬಿಲಿಟಿ ಇದ್ದವರಿಗೆ ಹೊರತು ಬೇರೆ ಅಲ್ಲ. ಇವ್ರಿಗೆ ಎಲಿಜಿಬಿಲಿಟಿ ಸಿಗುತ್ತೆ, ಎಷ್ಟು ಬೇಕಾದ್ರೆ ಅದು ಸಿಗುತ್ತೆ. ಗಾರುಡೇಚ ಆತ್ಮೇತ್ಯೇವ ಪರಂ ದೇವಂ ಉಪಾಸ್ಯ ಹರಿಮವ್ಯಯಂ ಕೇಚಿದತ್ರೈವ ಮುಚ್ಚಂತೆ ನೋತ್ಕ್ರಾಮಂತ್. ಇದು ವಾಸವಿ ತುಂಬ ವಿಷಯಗಳು ಹೇಳ್ತಾರೆ. ಇಲ್ಲೊಂದು ನೋಡೋದು ಚಿಕ್ಕ ಪ್ಯಾಸೇಜ್, ಅದು ಒಂದು ಪ್ರಕರಣ. ಮುಕ್ತರು ಏನೇನು ಮಾಡ್ಬೋದು, ಏನೇನಿರ್ತಾರೆ ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಒಂದು ವೈಕುಂಠ ವರ್ಣನೆ ಆ ಲೆಕ್ಕದಲ್ಲಿ ಇದೆಲ್ಲ ಏನಿದೆ. 4ನೇ ಅಧ್ಯಾಯ ಅಂದರೆ ಭೋಗಪಾದ ಇದು, ಗೊತ್ತಾಯ್ತಾ? ಭೋಗಪಾದ, ಕರ್ಮಕ್ಷಯ ಮಾರ್ಗ, ಉತ್ಕ್ರಾಂತಿ ಮಾರ್ಗ, ಭೋಗ. ಮುಕ್ತಿ ನೇಚರ್ ಏನೇ ಸಿಗುತ್ತೆ ಅಂದರೆ ಆತ್ಮೇತ್ಯೇವ ಪರಂ ದೇವಂ ಉಪಾಸ್ಯ ಹರಿಮವ್ಯಯಂ ಕೇಚಿದ್ ಅತ್ರೈವ ಮುಚ್ಚಂತೆ ನೋತ್ಕ್ರಾಮಂತಿ ಕದಾಚಾರ. ಕೆಲವರು ಇಲ್ಲೇ ಮುಕ್ತರಾಗಿ ಬಿಡ್ತಾರೆ. ಇವೆಲ್ಲ ಡೀಟೇಲಾಗಿ ಹೇಳ್ತಾರೆ. ಅತ್ರೈವ ಚ ಸರ್ಗಸ್ಥಿತಿಸ್ತೇಷಾಂ ಅಂತರಿಕ್ಷೇತು ಕೇಚನ. ಕೆಲವರು ಇಲ್ಲೇ ಇದ್ದು ಬಿಡ್ತಾರೆ, ಕೆಲವರು ಅಂತರಿಕ್ಷದಲ್ಲಿರ್ತಾರೆ. ಕೇಚಿತ್ ಸ್ವರ್ಗೇ ಬಹರ್ಲೋಕೆ ಜನೇ ತಪಸ್ಸಿ ಚಾಪರೆ. ಮುಕ್ತರು ಒಂದೇ ಕಡೆ ಇರಬೇಕು ಅಂತಿಲ್ಲ. ಶ್ವೇತದ್ವೀಪ ಅನಂತಾರ ವೈಕುಂಠ ಅಂತ ಹೇಳ್ತೇವಲ್ಲ, ಅಲ್ಲಿರೋರೆಲ್ಲ ಮುಕ್ತರು ಹೌದು. ಬಟ್ ಮುಕ್ತರೆಲ್ಲ ಅಲ್ಲೇ ಇರಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು. ಅರ್ಥ ಆಯ್ತಾ? ಇಲ್ಲೆಲ್ಲ ಮುಕ್ತರು ಇರ್ಬೋದು, ನಮಗೆ ಕಡೆ ಕಾಣೋದಿಲ್ಲ, ಇನ್ವಾಲ್ವ್ಮೆಂಟ್ ಇರುತ್ತೆ, ಎಲ್ಲಿ ಬೇಕಾದ್ರೂ ಇರ್ಬೋದು. ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂದರೆ ಏನು ಅಂದರೆ ಅಮುಕ್ತರು ಇಲ್ಲೇ ಇಲ್ಲ. ಶ್ವೇತದ್ವೀಪದಲ್ಲಿ 2 ಭಾಗ ಇದೆ, ಮುಕ್ತಗಮ್ಯ ಅಮುಕ್ತಗಮ್ಯ. ಉಳಿದ ಕಡೆ ಇಲ್ಲ, ಮುಕ್ತರಷ್ಟೇ. ಬಟ್ ಮುಕ್ತರು ಬೇರೆ ಕಡೆ ಹೋಗಬಾರ್ದು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಕೊಂಡಿರ್ಬೋದು. ಪ್ರಿಯ ಕೇಚಿತ್ ಸ್ವರ್ಗೇ ಬಹರ್ಲೋಕೆ, ಕೆಲವು ಸ್ವರ್ಗಲೋಕದಲ್ಲಿ ಇರ್ತಾರೆ, ಮಹರ್ಲೋಕದಲ್ಲಿ ಜರೋಲೋಕದಲ್ಲಿ ಇರ್ತಾರೆ, ತಪಸ್ಸಿ ತಪೋಲೋಕದಲ್ಲಿ ಇರ್ತಾರೆ, ಅಪರೆ. ಕೇಚಿತ್ ಸತ್ಯೆ, ಕೆಲವು ಸತ್ಯಲೋಕದಲ್ಲಿ ಇರ್ತಾರೆ. ಮಹಾಜ್ಞಾನ ಗಚ್ಚಂತಿ ಕ್ಷೀರಸಾಗರಂ, ಕೆಲವರು ಕ್ಷೀರಸಾಗರಕ್ಕೆ ಹೋಗ್ತಾರೆ. ತತ್ರಾಪಿ ಕ್ರಮಯೋಗೇನ ಜ್ಞಾನಾಧಿಕ್ಯಾತ್ ಸಮೀಪಕ, ಅಲ್ಲೂ ಕೂಡ ದೇವರ ಹತ್ರ ಹೋಗ್ಬೇಕಾದ್ರೆ ಜಾಸ್ತಿ ನಾಟಕದಲ್ಲಿ ಹೆಚ್ಚು ಟಿಕೆಟ್ ಮುದ್ದು ಕೊಡಿಸ್ತಾರೆ, ಮತ್ತು ಅದು ಬಾಲ್ಕನಿ ಹಿಂದೆ ಕೊಡಿಸ್ತಾರೆ ಇವ್ರನ್ನ. ಅದು ಒಳಗೆ ಹೋದ ಮಾತ್ರ ಎಲ್ಲರೂ ಒಂದೇ ಕಡೆ ಕೂಡ ಹಾಗಿಲ್ಲ, ಎಲ್ಲರೂ ಎಲ್ಲಿ ಕೊಡ್ತಾರೆ, ಅವ್ರು ಟಿಕೆಟ್ ನೋಡ್ಕೊಂಡು ಆ ಕ್ಲಾಸ್ ಪ್ರಕಾರ ಕೊಡಿಸ್ತಾರೆ. ತತ್ರಾಪಿ ಸಮೀಪಕ, ಭಾರಿ ಸಮೀಪ, ಮುಂದಿನ ರೋ ಕೊಡ್ಬೇಕಾದ್ರೆ VIP ಆಗಿರ್ಬೋದು. ಮುಂದೆ ಫಸ್ಟ್ ರೋ ಕೊಡಬೇಕಾದ್ರೆ, ಫಸ್ಟ್ ರೋದಲ್ಲಿ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಕೊಡ್ಬೇಕಾದ್ರೆ ಏನಾಗಿರ್ತಾನೋ, ಆ ಟಿಕೆಟ್ಸ್ ಎಲ್ಲ ಏನೇ ಆಗಿದ್ದರೂ ಕೂಡ ಅವ್ರ ರೀತಿಯೇ ಬೇರೆ ಇರುತ್ತೆ. ಬ್ರಹ್ಮದೇವರು ಹೇಳಿದ ಮಾತು ಬೇರೆ ಅದು. ಗಚ್ಚಂತಿ ಕ್ಷೀರಸಾಗರ ಸಾಲೋಕ್ಯಂಚ ಸ್ವರೂಪತ್ವಂ ಸಾಮೀಪ್ಯಂ ಯೋಗ ಏವಚ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅಂತ ಎಲ್ಲವೂ ಕೂಡ ಮುಕ್ತಿನೇ. ಆದರೆ ಇಮಾಮಾರಭ್ಯ ಸರ್ವತ್ರ ಯಾವತ್ತೂ ಕ್ಷೀರಸಾಗರೆ. ಸೊ ಸಾಮೀಪ್ಯ ಅಂತ ಹೇಳಿದ್ರೆ ಕ್ಲೋಸ್, ವಿಧಾನಸೌಧ ಹತ್ರ ಮನೆ ಇದೆ, ಏನಾಯ್ತು ಅದಕ್ಕೆ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದು ಭಾಷಿಸಿ ಭಾಳ ಹತ್ರನೂ ಆಯಿತು, ಅಡ್ವಾಂಟೇಜಸ್ಸು ಇದೆ. ಕೆಲಸ ದೂರ ಇದೆ, ಅದು ಮೈನಸ್ ಪಾಯಿಂಟ್. ಬೆಂಗಳೂರಲ್ಲಿದ್ದಾರೆ, ಭಾರಿ ದೂರ ಇದ್ದಾರೆ, ಹತ್ತಿರದಲ್ಲಿದ್ದಾರೆ, ಬಸ್ ಸ್ಟ್ಯಾಂಡ್ ಹತ್ರ, ಸ್ಟೇಷನ್ ಹತ್ರ, ಅನುಕೂಲ ಜಾಸ್ತಿ ಅವರಿಗೆ. ಸಾಮೀಪ್ಯ ಮುಕ್ತಿ ಅಂದರೆ ಹಾಗೆ. ಸಾಲೋಕ್ಯ ಅಂದರೆ ಬೆಂಗಳೂರಲ್ಲಿ ಇರ್ತಾನೆ, ಅಷ್ಟು ದೂರ ಇರ್ಬೋದು, ಒಂದು ಲೋಕ ಒಂದೇ ಹೊರತು ಏನಲ್ಲ. ಇಂಡಿಯಾದಲ್ಲಿದ್ದಾನೆ, ಇಲ್ಲಿ ಕಾಶ್ಮೀರದಲ್ಲಿ ಬೇಕಾದ್ರೆ ಇರ್ಬೋದು, ಕನ್ಯಾಕುಮಾರಿ ಬೇಕಾದ್ರೆ ಇರ್ಬೋದು. ಸಾಮೀಪ್ಯ ಹಾಗಲ್ಲ, ವೆರಿ ಕ್ಲೋಸ್. ಸಾಲೋಕ್ಯ, ಸಾಮೀಪ್ಯ. ಆಮೇಲೆ ಸಾರೂಪ್ಯ, ಸಿಮಿಲಾರಿಟಿ. 4 ಕೈ ಎಲ್ಲ ಇದ್ದು ಕೆಲವೊಂದು ಗುಂಪದವ್ರು ಇರ್ತಾರೆ, ಅವರೆಲ್ಲ 4 ಕೈ ಮುಕ್ತರಾಗ್ತಾರೆ. ಎಲ್ರಿಗೂ ಆಗಿರ್ಬೇಕು ಅಂತ ನಿಯಮ ಇಲ್ಲ. ಸಾರೂಪ್ಯ ಮುಕ್ತಿ, ಅತಿ ಹತ್ತಿರದ ಮುಕ್ತಿ ಏನಾಯ್ತು ಈಗ? ಸಾಮೀಪ್ಯ, ಅತಿ ಹೊತ್ತು ದೊಡ್ಡ ಮುಕ್ತಿ ಅದು. ಸಾಯುಜ್ಯ, ಎಷ್ಟು ಹತ್ರ ಅಂತ ಕೇಳಿದರೆ ದೇವ್ರ ಮೈ ಮೇಲೆ ಓಡಿಕೊಂಡಿರ್ಬೋದು, ಅಷ್ಟು ಹತ್ರ. ಗೊತ್ತಾಯ್ತಾ? ಕ್ಲೋಸ್ ಟು ದಿ ಸರ್ಕಲ್ಲಲ್ಲೇ ಮನೆ ಅಂದರೂ ಕೂಡ ಸರ್ಕಲ್ಲಿಗೆ ಪಕ್ಕ ಮನೆ ಅಂತ ಹೇಳಬೇಕು, ಒಳಗೆ ಮನೆ ಅಂತ ಅರ್ಥ ಅಲ್ಲ. ಇಲ್ಲಿ ಹಾಗಲ್ಲ, ಅಷ್ಟರ ಮಟ್ಟಿಗೆ ಅದು ಸಾಯುಜ್ಯ. ಅದರಲ್ಲೂ ಮತ್ತೊಂದು ಬೇರೆ ಸರ್ವಾಂಗ ಸಾಯುಜ್ಯ. ಮನೆ ಎಲ್ಲಿ ಬೇಕಾದ್ರೆ ಓಡಾಡೋದು. ಮನೆಗೆ ಹೋದ್ರೆ ಹೊರಗೆ ಕೊಡಿಸ್ತಾರೆ, ಕೆಲವರು ಬಾಗಿಲಲ್ಲೇ ಮಾತಾಡಿಸ್ತಾರೆ, ಕೆಲವರು ಹೊರಗೆ ಕೊಡಿಸ್ತಾರೆ, ಕೆಲವರು ಸ್ವಲ್ಪ ಹೊತ್ತು ಕೊಡಿಸ್ತಾರೆ, ಕೆಲವರು ನಿಲ್ಲಿಸೇ ಮಾತಾಡ್ತಾರೆ, ಕೊಡಿಸೋದಿಲ್ಲ. ಕೆಲವರು ಮುಂದೆ ಕರೆದು ಕೊಡಿಸ್ತಾರೆ, ಕೆಲವರು ಚೇರಾಗಿ ಕೊಡಿಸ್ತಾರೆ. ವ್ಯತ್ಯಾಸ ಇದೆ, ಗೊತ್ತಾಯ್ತಾ? ಅದೇ ರೀತಿಯೇ ಮುಕ್ತಿಯಲ್ಲೂ ಕೂಡ ಸಾಮೀಪ್ಯದಲ್ಲಿ ವ್ಯತ್ಯಾಸ ಇದೆ, ಸಾಯುಜ್ಯದಲ್ಲೂ ವ್ಯತ್ಯಾಸ ಇದೆ. ಸರ್ವಾಂಗ ಸಾಯುಜ್ಯ ರುಜುಗಳು ಬ್ರಹ್ಮದೇವಿ, ಬೇರೆ ಯಾರಿಗೂ ಇಲ್ಲ, ಬ್ರಹ್ಮದೇವರಿಗೆ ಮಾತ್ರ. ಏನ ಇಷ್ಟೆಲ್ಲ ಕೇಳಿದ್ರೆ ಕೇಳ್ತಾರೆ. ದೇವ್ರು ಕೊಡ್ತಾರೆ ಅಂತ ಹೇಳಿದ ಮೇಲೆ ಬ್ರಹ್ಮದೇವರು ಯಾಕೆ ಬರ್ಬೇಕು ಅದಕ್ಕೆ? ಅವ್ರು ಯಾರು ಮಾಡಬೇಕು ಅವ್ರು ಮಾಡ್ತಾರೆ ಅಷ್ಟೇ, ಅವರು ಅಂತ ಅರ್ಥ ಅಲ್ಲ. ಯಾರು ಕೆಲಸನೋ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಮಾಮಾರಭ್ಯ ಸರ್ವತ್ರ ಯಾವತ್ತು ಕ್ಷೀರಸಾಗರೆ. ನಮ್ಮನ್ನೆಲ್ಲ ಜೀವರು ನೋಡ್ಬೇಕಾದ್ರೆ ಜೀವೋತ್ತಮನೇ ಆಗಬೇಕು, ಅವರು ನೋಡ್ಬೇಕಾದ್ರೆ ಪರಮಾತ್ಮನೇ ಆಗಬೇಕು, ಅಷ್ಟೇ, ಸಿಂಪಲ್. ಪುರುಷೋ ಅನಂತಶಯನ ಶ್ರೀಮನ್ನಾರಾಯಣಾಭಿಧ ಮಾನುಷ ವರ್ಣಭೇದೇನ ತಥೈವ ಆಶ್ರಮಭೇದತಃ. ಅಲ್ಲಿಗೆ ಅದಿಷ್ಟು. ನಾಳೆ ಇನ್ನೂ ಸ್ವಲ್ಪ ಇದೆ, ನಾಳೆ ಮುಗಿದೋಗ್ತದೆ, ನಾಳೆ ಮುಗಿಯೋದಿಲ್ಲ, ಗೊತ್ತಾಯ್ತಾ? ನಾಳೆ ಇಲ್ಲೇ ಇಲ್ಲ, ಪಾಠನೇ ಇಲ್ಲ, ಆದರೆ ಮುಗಿಯೋ ಚಾನ್ಸೇ ಇಲ್ಲ. ನಾಡಿದ್ದು ಕೂಡ ಮುಗಿಲಿಕ್ಕಿಲ್ಲ. ದ್ವಿತೀಯ